ಧರ್ಮಸ್ಥಳದ ಧರ್ಮಾಧಿಕಾರಿ ಹೆಗ್ಗಡೆಯವರೇ, ನಮಗೆ ನಿಮ್ಮಲ್ಲಿ ಸಮಾಧಾನ ಇಲ್ಲ. ನೀವು ಅಂದು ಅಂಗೈಯಲ್ಲಿ ಕೊಟ್ಟ ದಾನ ಸಾಲದು ಅಂತ ಗ್ರಾಮ ಗ್ರಾಮಗಳಿಗೆ ನಿಮ್ಮ ತಂಡದೊಡನೆ ಬಂದು ಮಾಡಿದ ಆ ಅಭಿವೃದ್ಧಿ ಕೆಲಸ ಇಂದು ನಮ್ಮನ್ನ ಎದ್ದು ನಿಲ್ಲಿಸಿದೆ. ಆದರೂ ನಮಗೆ ನಿಮ್ಮಲ್ಲಿ ಸಮಾಧಾನ ಇಲ್ಲ. ಹೆಗ್ಗಡೆಯವರೇ, ಧರ್ಮದಲ್ಲಿ ನಡೆದು ನುಡಿದು ಬದುಕುತ್ತಿದ್ದೀರಾ. ಮಂಜುನಾಥ ಅಣ್ಣಪ್ಪ ಸ್ವಾಮಿಯಾದಿಯಾಗಿ ನಿಮ್ಮನ್ನ ಒಪ್ಪಿ ಹರಸಿದರೂ ನಮಗೆ ನಿಮ್ಮಲ್ಲಿ ಸಮಾಧಾನ ಇಲ್ಲ. ನೀವು ಬಡವರಿಗೆ ಹೆಗಲಾದದ್ದು, ವೃದ್ಧರಿಗೆ ವಾತ್ಸಲ್ಯ ನೀಡಿದ್ದು, ಕೆರೆಯ ಮೂಲಕ ದಾಹ ತಣಿಸಿದ್ದು, ಹಿಂದೂ ಧರ್ಮ ಗೋಪುರಕ್ಕೆ ರಕ್ಷಾ ಕವಚವಾಗಿದ್ದು ನಿಜ. ಆದರೆ ಏನೇ ಹೇಳಿ ನಮಗೆ ನಿಮ್ಮಲ್ಲಿ ಸಮಾಧಾನ ಇಲ್ಲ. ನಮ್ಮ ಮನೆ ಮಕ್ಕಳು ನಿಮ್ಮ ಅನುದಾನದ ವಿದ್ಯಾರ್ಥಿ ವೇತನ ಪಡೆದಿರಬಹುದು, ನಿಮ್ಮ ಯೋಜನೆಯ ಪ್ರಗತಿ ನಿಧಿ ನಮ್ಮ ಮನೆಯ ಬೆಳಕಾಗಿರಬಹುದು. ಆದರೆ ಈ ಹೊತ್ತಿನಲ್ಲಿ ನಿಮ್ಮ ಜೊತೆ ನಿಲ್ಲಲು ನಮಗೆ ಸಾಧ್ಯ ಆಗ್ತಾ ಇಲ್ಲ. ಈ ಚಾನೆಲ್ಗಳ ರುಚಿಕಟ್ಟಾದ ಸುಂದಿನ ಖಾದ್ಯದ ಮಧ್ಯೆ ತೀರಾ ಸಪ್ಪೆಯಾಗಿರುವ ನಿಮ್ಮ ಶಾಂತಿಯ ಸರಳ ಬದುಕು ನಮ್ಮಗಳಿಗೆ ಆಕರ್ಷಕ ಅನ್ನಿಸ್ತಾ ಇಲ್ಲ. ಇಷ್ಟಕ್ಕೂ ನಮ್ಮ ಧೈರ್ಯ ಏನು ಗೊತ್ತಾ? ನಿಮಗೆ ನಾವು ನೋವೇ ಕೊಟ್ಟರು ನೀವ್ಯಾವತ್ತೂ ನಮ್ಮನ್ನ ಬಿಡುವವರಲ್ಲ. ಹೆಗ್ಗಡೆಯವರೇ, ನಿಮ್ಮ ಹೃದಯ ತುಂಬಿ ಒಮ್ಮೆ ನಮ್ಮನ್ನೆಲ್ಲ ನೀವು ಮಾಡಿದ್ದು ಸರಿಯಾ ಎಂದು ಕೇಳಲಿಲ್ಲ ಯಾಕೆ? ಅಲ್ಲೂ ಮೌನವೇ ನಿಮ್ಮ ಆಭರಣ ಆಯ್ತಲ್ಲ. ಇಷ್ಟೊಂದು ಒಳ್ಳೆಯತನ ಪಡೆಯಲು ನಾವುಗಳು ಅರ್ಹರೇ ಹೇಳಿ? ನಮ್ಮಿ ಪಾಪಕ್ಕೆ ಮುಕ್ತಿ ಏನೆಂದು ಒಮ್ಮೆ ನಿಮ್ಮೊಡೆಯ ಮಂಜುನಾಥನನ್ನ ಕೇಳಿ.